ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಚಂದ್ರಗ್ರಹಣ ಇದೇ 2024 18ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಚಂದ್ರಗ್ರಹಣ ಅನ್ನುವಂಥದ್ದು ನಡೀತಾ ಇದೆ. ಇದು ರಾಹುಗ್ರಸ್ತ ಚಂದ್ರಗ್ರಹಣ. ಸರಿ, ಈ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಇದೆಯಾ ಇಲ್ವಾ? ಇಲ್ಲ ಅಂದರೂ ಕೂಡ 12 ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಅನ್ನುವಂಥದ್ದು ಬೀರುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋಣ, ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚಾರ ಆಗೋದಿಲ್ಲ. ಭಾರತದಲ್ಲಿ ಕೆಲವೊಂದಿಷ್ಟು ಎಲ್ಲೋ ಒಂದು ಕಡೆ ಮಾತ್ರ ಗೋಚಾರ ಆಗುವ ಸಾಧ್ಯತೆಗಳಿದೆ ಅನ್ನುವಂಥದ್ದು ಒಂದು ಲಕ್ಷಣ ಅಷ್ಟೇ, ಬಿಟ್ಟರೆ ಸಂಪೂರ್ಣ ಭಾರತ ದೇಶಕ್ಕೆ ಈ ಗೋಚಾರ ಇಲ್ಲ. ಇದು ಈ ವರ್ಷದ 2ನೇ ಚಂದ್ರಗ್ರಹಣ. ನೋಡಿ, 18ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2024 ಬೆಳಗ್ಗೆ 6 ಗಂಟೆ 12 ನಿಮಿಷ, ಅಂದರೆ ಒಂದು ನಿಮಿಷ ಹಿಂದೆ ಮುಂದೆ ಪ್ರಾರಂಭ ಆಗಿ ಸುಮಾರು 10 ಗಂಟೆ 12 ನಿಮಿಷಕ್ಕೆ ಬೆಳಗ್ಗೆ ಸಂಭವಿಸಿದೆ. ರಾತ್ರಿ ಸಂಭವಿಸೋದಲ್ಲ. ರಾತ್ರಿ ಸಂಭವಿಸೋದಾಗಿದ್ದರೆ ನಮ್ಮ ದೇಶಕ್ಕೆ ಇರ್ತಾ ಇತ್ತು, ನಮ್ಮ ಭಾರತ ದೇಶಕ್ಕೆ ಇರ್ತಾ ಇತ್ತು. ಬೆಳಗ್ಗೆ ಬುಧವಾರ ಬೆಳಗ್ಗೆ ಸಂಭವಿಸೋದ್ರಿಂದ ಇದಿಲ್ಲ. 10 ಗಂಟೆ 12 ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತೆ. ಒಟ್ಟು 4 ಗಂಟೆ 4 ನಿಮಿಷಗಳ ಕಾಲ ಈ ಗ್ರಹಣ ಅನ್ನುವಂಥದ್ದು ಈ ಒಂದು ಪ್ರಪಂಚದಲ್ಲಿ ಗೋಚಾರ ಆಗುತ್ತೆ. ಕನ್ಯಾ ಲಗ್ನ ಹಾಗೂ ತುಲಾ ಲಗ್ನದಲ್ಲಿ 2 ಲಗ್ನಗಳಲ್ಲಿ ಈ ಒಂದು ಗೋಚಾರ ಆಗುತ್ತೆ. ಸ್ವಲ್ಪ ವೃಶ್ಚಿಕ ಲಗ್ನಕ್ಕೂ ಕೂಡ ಬರುತ್ತೆ. 3 ಲಗ್ನದಲ್ಲಿ ಗೋಚಾರ ಆಗ್ತಾ ಇದೆ. ಇದು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಪೌರ್ಣಮಿ ದಿನ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಬುಧವಾರ, ಅವತ್ತಿನ ದಿನ ಪೂರ್ವ ಭಾದ್ರ ನಕ್ಷತ್ರ 4ನೇ ಪಾದ ಮೀನರಾಶಿಯಲ್ಲಿ ಈ ಒಂದು ಗ್ರಹಣ ಗೋಚಾರ ಆಗ್ತಿದೆ. ಅವತ್ತಿನ ಯೋಗ ಬಂದು ಗಂಡ ಯೋಗ. ಭವಕರಣ ಮನುಷ್ಯ ಗಣದಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ತಾಮ್ರದ ಲೋಹದ ಅಡಿಯಲ್ಲಿ ಈ ಗ್ರಹಣ ಅನ್ನುವಂಥದ್ದು ಸಂಭವಿಸ್ತಾ ಇದೆ. ಸರಿ, ಹಾಗಾದರೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ನಮ್ಮ ಭಾರತ ದೇಶಕ್ಕಿಲ್ಲ, ಬೇರೆ ಯಾವ್ಯಾವ ದೇಶಗಳಿದೆ ಅಂತ ನೋಡೋಣ. ಯುರೋಪ್ ದೇಶ, ಆಫ್ರಿಕಾ, ಉತ್ತರ ಮತ್ತು ದಕ್ಷಿಣ ಅಮೇರಿಕಾಗಳಲ್ಲಿ ಹಾಗೂ ಏಷ್ಯಾ ಖಂಡದ ಕೆಲವೊಂದಿಷ್ಟು ಭಾಗಗಳಲ್ಲಿ, ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರ ಮತ್ತು ಅಂಟಾರ್ಟಿಕಾ ಇಷ್ಟು ಜಾಗಗಳಲ್ಲಿ ಈ ಒಂದು ಗ್ರಹಣ ಗೋಚಾರ ಆಗ್ತಾ ಉಂಟು. ಸರಿ, ಈ ಗ್ರಹಣ ಗೋಚಾರದಿಂದ ತುಂಬ ದೊಡ್ಡ ಸಮಸ್ಯೆಯನ್ನು ಹೊಂದುವಂತಹ ದೇಶ ಯಾವುದು ಅಂತಂದರೆ ಅದು ಯುರೋಪ್ ದೇಶ. ಯುರೋಪ್ ದೇಶಕ್ಕೆ ಈ ಗ್ರಹಣ ಒಳ್ಳೆಯದಿಲ್ಲ. ಸರಿ, ಹಾಗಾದರೆ ನೋಡಿ, ಗ್ರಹಣ ಬಂದು ಮೀನರಾಶಿಯಲ್ಲಿ ಸಂಭವಿಸ್ತಾ ಇದೆ ಅಂದ ಕೂಡಲೇ ಮೀನರಾಶಿಯವರು ಕೆಟ್ಟದ್ದು, ಏನೋ ತೊಂದರೆ ಆಗ್ಬಿಡುತ್ತೆ ಅನ್ನುವಂಥದ್ದಲ್ಲ. ಈಗ ಮೀನರಾಶಿಯಲ್ಲಿ ಸಂಭವಿಸ್ತಾ ಇದೆ ಅಂತಂದರೆ ಹಾಗೆ ಕನ್ಯಾ, ತುಲಾ ಲಗ್ನ, ವೃಶ್ಚಿಕ ಸ್ವಲ್ಪ ಲಗ್ನಗಳಲ್ಲಿ ಕೂಡ ಇದು ಗೋಚಾರ ಆಗ್ತಾ ಇದೆ. ಪೂರ್ವ ಭಾದ್ರ ನಕ್ಷತ್ರ ಅದಕ್ಕೆ ಅಧಿಪತಿ ಗುರು, ಅದರಿಂದ ಅದರ ತ್ರಿಕೋಣ ನಕ್ಷತ್ರಗಳಾಗಿರ್ತಕ್ಕಂಥ ಪುನರ್ವಸು ಹಾಗೂ ವಿಶೇಷವಾದಂಥ ಈ ಗುರು ನಕ್ಷತ್ರಗಳು ವಿಶಾಖ, ಈ ನಕ್ಷತ್ರಗಳಿಗೆ ಏನಾದರೂ ತೊಂದರೆ ಆಗ್ಬಿಡುತ್ತಾ, ಪುನರ್ವಸು, ವಿಶಾಖ ಹಾಗೂ ಪೂರ್ವಭಾದ್ರ ನಕ್ಷತ್ರಗಳಿಗೆ ಏನಾದರೂ ತೊಂದರೆ ಆಗ್ಬಿಡುತ್ತಾ ಅನ್ನುವಂಥದ್ದು ಕೂಡ ಸುಮಾರು ಜನ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಥರದ ಸಂಭವ ಭಯ ಪಡುವ ಅವಶ್ಯಕತೆ ಇಲ್ಲ. 12 ರಾಶಿಗಳಿಗೂ 27 ನಕ್ಷತ್ರಗಳಿಗೂ ಈ ಗೋಚಾರದ ಫಲದಲ್ಲಿ ಗ್ರಹಣದ ಒಂದು ಸಮಸ್ಯೆ ಇರೋದಿಲ್ಲ. ಆದರೆ ಆ ದಿನದ ರಾಶಿ ಭವಿಷ್ಯವನ್ನು ನಾನು ಹೇಳ್ತೀನಿ. ಅಂದರೆ ಗ್ರಹಣ ಗೋಚಾರ, ಗ್ರಹಣದಿಂದ ಸಂಭವಿಸುವಂಥದ್ದು ಹೇಳ್ತಿಲ್ಲ ನಾನು, ಆ ದಿನದ ರಾಶಿ ಭವಿಷ್ಯ ಅನ್ನುವಂಥದ್ದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಹತಾಶೆ, ಸಿಟ್ಟು, ಖಿನ್ನತೆಗೆ ಒಳಗಾಗ್ತೀರಾ. ಒಂಚೂರು ಮನಸ್ಸಿಗೆ ಬೇಸರ ಆಗಿ ಜರ್ಜರಿತವಾಗ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ, ಮಾನಸಿಕ ಕ್ಲೇಶ, ಒಂದು ಸ್ವಲ್ಪ ದೊಡ್ಡ ದೊಡ್ಡ ಕೆಲಸಗಳು ಕೈಬಿಟ್ಟು ಹೋಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರುವಂಥ ಸಾಧ್ಯತೆ. ಸ್ವಲ್ಪ ನಿಮ್ಮ ಶ್ರಮ ವ್ಯರ್ಥ ಆಗೋ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಚಿಂತೆ, ಸಾಲಬಾಧೆಯಲ್ಲಿ ಒಂದು ಸ್ವಲ್ಪ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶತ್ರುಗಳು ನಿಮ್ಮಿಂದ ಮೇಲುಗೈಯನ್ನು ಪಡಿತಾರೆ. ಕೌಟುಂಬಿಕದಲ್ಲಿ ಸಣ್ಣ ಪುಟ್ಟ ವಿಭಿನ್ನ ಚರ್ಚೆಗಳು, ಭಿನ್ನ ಚರ್ಚೆಗಳಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಮತ್ತು ನಿಮ್ಮ ಮಾತಿನಿಂದ ಒಂದು ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆ.
ಈ ವಿಚಾರಗಳ ಸಂಬಂಧಪಟ್ಟ ಹಾಗೆ ನೀವು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಇನ್ನು ಮಿಥುನ ರಾಶಿಯವರಿಗೆ, ಅವಿವಾಹಿತರಿಗೆ, ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅಂಥವ್ರಿಗೆ ಮದುವೆ ಸಂಭವಗಳು ಜಾಸ್ತಿ ಆಗುತ್ತೆ. ಕೆಲವೊಂದು ಪೂರಕ ಬೆಳವಣಿಗೆಗಳು ಅಭಿವೃದ್ಧಿ ಆಗುತ್ತೆ. ದಂಪತಿಗಳ ಮಧ್ಯೆ ಸ್ವಲ್ಪ ಅದ್ಭುತವಾದಂಥ ಸಂತೋಷ, ಸೌಮನಸ್ಯ ಇರುತ್ತೆ. ಮತ್ತು ಕೆಲವೊಂದು ಸ್ಥಾನಪಲ್ಲಟಗಳು, ವರ್ಗಾವಣೆಗಳಾಗುವಂಥ ಸಾಧ್ಯತೆ, ಸಹೋದರಿಯರ ಜೊತೆ ನಿಮ್ಮ ಒಡನಾಟ ಚೆನ್ನಾಗಿರುತ್ತೆ. ಭೇದಗಳು ನಿಮ್ಮಿಂದ ದೂರ ಆಗುತ್ತೆ. ವಿದೇಶಿ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ. ತಂದೆ ತಾಯಿ ಆರೋಗ್ಯದಲ್ಲಿ ವೃದ್ಧಿ ಅಂತ ಕಾಣ್ಬೋದು ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು. ಸಮಾನಕರವಾದಂಥ ಆರೋಗ್ಯ ನಿಮಗೆ ಸಿಗೋದು ಈ ದಿನ ಕಷ್ಟ ಆಗುತ್ತೆ. ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏಕಾಗ್ರತೆ ಕಡಿಮೆ ಇರುತ್ತೆ. ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಒತ್ತಡ ಜಾಸ್ತಿ. ತುಂಬ ಗಮನ ಇಟ್ಟು ಕೆಲಸ ಮಾಡಬೇಕು ನಿಮ್ಮ ಉದ್ಯೋಗದಲ್ಲಿ. ಕೆಲವರಿಗೆ ಕೆಲಸನೇ ಹೋಗ್ಬಿಡುತ್ತಪ್ಪ, ಅಯ್ಯೋ ಕೆಲಸನೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದುಬಿಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ, ಸಂತಾನ ವಿಚಾರಕ್ಕೆ ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯ ಫಲ ಇದೆ. ಜೊತೆಗೆ ವ್ಯವಹಾರದಲ್ಲಿ ಸ್ವಲ್ಪ ಹಣ ಹಾಕಿ ಲಾಭವನ್ನು ಗಳಿಸುವಂಥ ಸಾಧ್ಯತೆ. ಷೇರು ವ್ಯವಹಾರದಲ್ಲಿ ಅಭಿವೃದ್ಧಿ. ಪಿತ್ರಾರ್ಜಿತ ಆಸ್ತಿ, ಅದರ ಬಗ್ಗೆ ಮಾತುಕತೆ, ಅದರ ವಿಚಾರದಲ್ಲಿ ಸಕ್ಸಸ್ಸು. ಕೆಲವೊಂದಿಷ್ಟು ಗಾಯಗಳೇನಾದರೂ ಇದ್ದರೆ ಅದು ಉಲ್ಬಣ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ದಿನ ಮಿಶ್ರ ಫಲವನ್ನು ನೀವು ಪಡಿಬಹುದು. ಸಕಾರಾತ್ಮಕ ಬೆಳವಣಿಗೆ ನೀವು ನಿರೀಕ್ಷೆ ಮಾಡಬಹುದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರು, ಸ್ವಲ್ಪ ಮಟ್ಟಿಗೆ ಸಂತೋಷ, ದೂರ ಪ್ರಯಾಣ, ಪುಣ್ಯಕ್ಷೇತ್ರ ದರ್ಶನ. ಜೊತೆಗೆ ಕನ್ಯಾ ರಾಶಿಯವರಿಗೆ ಅತ್ಯಂತ ಅದ್ಭುತವಾದಂಥ ಗುರುಬಲ. ಸ್ವಲ್ಪ ಈ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಮನೆಯನ್ನು ಸ್ವಲ್ಪ ಅಂದವಾಗಿ ಮಾಡ್ತಕ್ಕಂಥದ್ದು, ದೃಷ್ಟಿದೋಷಗಳೆಲ್ಲ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಆದಷ್ಟು ಮನೆಯಲ್ಲೇ ಇರ್ತೀರ. ವ್ಯವಹಾರಿಕಕ್ಕೆ ಹೊರಗಡೆ ಹೆಚ್ಚು ಆ ದಿನ ನೀವು ಕಳೆಯೋದಿಲ್ಲ. ಸ್ವಲ್ಪ ಒಂಥರ ರೆಸ್ಟ್ ಡೇ ಅಂತ ಹೇಳ್ತೀವಿ ನಾವು, ಅದರ ರೆಸ್ಟ್ ತಗೊಳ್ಳುವಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ ಕಾಣ್ಬೋದು. ಮತ್ತು ನಿಮ್ಮನ್ನು ಅಗಲಿ ಹೋಗಿರುವಂಥ ಹಣ ಈ ದಿನ ನಿಮಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ತುಲಾ ರಾಶಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಭಿಪ್ರಾಯಗಳು ಭಾಳ ಹೊಂದಿಕೊಳ್ಳುತ್ತೆ. ಹೊಸ ವಾಹನ ಕೊಳ್ಳುವಂಥ ಯೋಗ ನಿಮಗೆ ಅತಿ ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತೆ. ಕೆಲವೊಂದಿಷ್ಟು ಜಾಗಗಳಲ್ಲಿ ನೀವು ಇಷ್ಟಪಡೋದಿಲ್ಲ. ಆಮೇಲೆ ಏನಾದರೂ ಖಾದ್ಯಗಳನ್ನು, ಹೋಟೆಲ್ ಊಟ ಇತ್ಯಾದಿಗಳನ್ನು ತಿಂದು ಸ್ವಲ್ಪ ಆರೋಗ್ಯ ಕೆಡಿಸ್ಕೊಳ್ತೀರಾ. ಸ್ವಲ್ಪ ಜಾಗ್ರತೆ ಇರಿ. ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಹೂವು ಹಣ್ಣು ವ್ಯಾಪಾರಿಗಳು ಇತ್ಯಾದಿಗಳೆಲ್ಲರಿಗೂ ಚೆನ್ನಾಗಿರುತ್ತೆ. ಯಾವುದೇ ಥರದ ನೆಗೆಟಿವಿಟಿ ಕಾಣ್ತಾ ಇಲ್ಲ. ನಿಮ್ಮನ್ನು ನಂಬಿದವ್ರಿಗೆ ನೀವು ಯಾವತ್ತೂ ದ್ರೋಹ ಮಾಡೋದಿಲ್ಲ. ಇವತ್ತು ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ವಿವಾಹ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ವೃಶ್ಚಿಕ ರಾಶಿ, ಆರೋಗ್ಯ ಗಮನ ವಹಿಸಬೇಕು. ಜೊತೆಗೆ ಸುತ್ತಮುತ್ತಲ ಬೆಳವಣಿಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಬೇಸರ ತಂದುಕೊಡುತ್ತೆ. ಮನಸ್ಸು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಸಾಧ್ಯವಾದಷ್ಟು ಮೆಡಿಟೇಷನ್, ಯೋಗವನ್ನು ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಇವತ್ತು ಕೆಲವೊಂದಿಷ್ಟು ಆದಾಯದಲ್ಲಿ ಇಳಿಕೆ ಆಗುವಂಥ ಸಾಧ್ಯತೆ. ಕುಟುಂಬಸ್ಥರ ಮತ್ತು ಬಂಧುಗಳ ನಡವಳಿಕೆಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ನಿಮ್ಮ ಒಂದು ಸಾಕ್ಷಿ ಪತ್ರಗಳು ಅಥವಾ ನಿಮ್ಮ ದಾಖಲಾತಿಗಳ ಬಗ್ಗೆ ಗಮನ ಇರಲಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ಅದು ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಎಚ್ಚರ. ಇನ್ನು ಧನುಸ್ಸು ರಾಶಿಗೆ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ವ್ಯಾಜ್ಯಗಳು ದೂರ ಆಗುತ್ತೆ. ಈಗಾಗಲೇ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆ ಮತ್ತಷ್ಟು ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆರೋಗ್ಯದ ಬಗ್ಗೆ ಅನುಕೂಲನೇ ಪ್ರಾಪ್ತಿ ಇದೆ. ಮುಂಜಾಗ್ರತೆ ಯಾವುದಕ್ಕೂ ಅವಶ್ಯಕತೆ ಇಲ್ಲ. ಸ್ವಲ್ಪ ತಂದೆ ಮಗನ ಮಧ್ಯೆ, ತಾಯಿ ಮಗನ ಮಧ್ಯೆ ಅಥವಾ ಮಗಳ ಮಧ್ಯೆ ಸ್ವಲ್ಪ ಪ್ರೀತಿ ಭಾವ ಜಾಸ್ತಿ ಆಗುತ್ತೆ. ಸ್ಪೋರ್ಟ್ಸ್ ರಿಲೇಟೆಡಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ. ಮತ್ತು ಸಿನಿಮಾ ನಟ ನಟಿಯರಿಗೆ ಡೈರೆಕ್ಷನ್ ಫೀಲ್ಡು, ಪ್ರೊಡ್ಯೂಸರು, ಕ್ಯಾಮ್ರಾ ಫೀಲ್ಡು, ಆ್ಯನಿಮೇಷನ್ನು, ಗ್ರಾಫಿಕ್ಸು, ಎಡಿಟಿಂಗು ಈ ಥರದವರೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾನಸಿಕ ಹಾಗೂ ದೈಹಿಕ ಶಕ್ತಿ ಇರೋದು ವೃದ್ಧಿ ಆಗುತ್ತೆ. ಒತ್ತಡ ಜಾಸ್ತಿ ಇದ್ದರೂ ಕೂಡ ಸರಿಯಾಗಿ ನಿಭಾಯಿಸ್ತೀರಾ, ಏನೂ ತೊಂದರೆ ಇಲ್ಲ. ಇನ್ನು ಮಕರ ರಾಶಿಗೆ, ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ಮಕರ ರಾಶಿಯವರಿಗೆ ಈ ದಿನ ಸಿಗುತ್ತೆ. ಸಾಂಸಾರಿಕವಾಗಿ ಸಕ್ಸಸ್ಸನ್ನು ಹೊಂದುತ್ತೀರಾ. ಮಕ್ಕಳ ವಿಚಾರದಲ್ಲಿ ಖುಷಿ ಪಡ್ತೀರಾ. IT ಸಾಫ್ಟ್ವೇರ್ ಉದ್ಯೋಗಗಳಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ, ಹಾಸ್ಪಿಟಲು, ಡಾಕ್ಟರ್ ವಿದ್ಯಾಭ್ಯಾಸ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರು, ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ದಲ್ಲಾಳಿಗಳಿಗೂ ಭಾಳ ಚೆನ್ನಾಗಿರುತ್ತೆ. ಮೀಡಿಯೇಟರ್ಸ್ಗೆ ಭಾಳ ಒಳ್ಳೆ ಫಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಜಾಸ್ತಿ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಓವರಾಲ್ ನೋಡಿದಾಗ ಮನಸ್ತಾಪಗಳು ದೂರ ಆಗಿ ತುಂಬ ಚೆನ್ನಾಗಿರ್ತೀರ. ಕುಂಭರಾಶಿಯವರು, ಕೈ ಹಾಕಿದ ಕೆಲಸಗಳೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ. ಯಾವುದರಲ್ಲೂ ದೂರ ಆಗಲ್ಲ, ಹಿನ್ನಡೆ ಆಗಲ್ಲ. ನಷ್ಟದ ಸಂಭವ ಸ್ವಲ್ಪ ಕಡಿಮೆ ಇದೆ. ನಿರೀಕ್ಷೆಯಲ್ಲಿ ನೀವು ಯಾವ ಒಂದು ವಿಚಾರದ ನಿರೀಕ್ಷೆ ಇರ್ತೀರೋ ಆ ನಿರೀಕ್ಷೆ ನಿಮಗೆ ಸಫಲತೆ ಆಗುತ್ತೆ. ಮತ್ತು
ದೂರ ಪ್ರಯಾಣ ಅನುಕೂಲ ಆಗುತ್ತೆ ನಿಮಗೆ. ವಾಹನದಿಂದ ಅತ್ಯಂತ ದೊಡ್ಡ ಯೋಗಗಳು ನಿಮಗೆ ಪ್ರಾಪ್ತಿ. ಜೊತೆಗೆ ಈ ನಾನ್ ವೆಜ್ ಹೋಟೆಲ್ಸು, ವೆಜ್ ಹೋಟೆಲ್ಸ್ ಯಾವುದೇ ಹೋಟೆಲ್ ಆಗ್ಬೋದು, ಅಥವಾ ಲಿಕ್ಕರ್ ಶಾಪು, ಈ ಥರದ್ದು ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಪ್ರಾಣಿಗಳ ಸಾಕಾರ, ಪ್ರಾಣಿಗಳ ಒಂದು ಸಾಗಾಣಿಕೆ, ಹೈನುಗಾರಿಕೆ, ಕುರಿ ಹಸು ಮೇಯಿಸುವಂಥವರು ಮತ್ತು ರೈತರಿಗೆಲ್ಲ ತುಂಬ ಚೆನ್ನಾಗಿದೆ. ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಕೀರ್ತಿ ವೃದ್ಧಿ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ದೂರ ಆಗಿ ಚೆನ್ನಾಗಿರ್ತೀರ. ಓವರಾಲ್ ಖುಷಿ ಕಾಣ್ತಾ ಇದೆ. ಇನ್ನು ಮೀನರಾಶಿಗೆ ತಾಯಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ, ವಾಹನದಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಆಗುವಂಥ ಸಾಧ್ಯತೆ, ಸ್ವಲ್ಪ ಎಚ್ಚರವಾಗಿರಿ. ಮಾನಸಿಕವಾಗಿ ಸ್ವಲ್ಪ ಬೇಸರ ಆಗುತ್ತೆ, ಯಾರ ತುಂಬ ಹೇಳ್ಕೊಳಕ್ಕಾಗಲ್ಲ. ಯಾವ ಕೆಲಸನೂ ಆಗ್ತಿಲ್ಲ ಅನ್ನೋಂಥ ಸ್ವಲ್ಪ ಸ್ಟ್ರೆಸ್ಸು ಮತ್ತು ಸಿಕ್ಕಾಪಟ್ಟೆ ಟೆನ್ಷನ್ನು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಮತ್ತು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ನಿಮ್ಮ ಹಿರಿಯರು, ನಿಮ್ಮ ಆತ್ಮೀಯರು, ನಿಮ್ಮ ಗುರುಗಳನ್ನು ಕೇಳಿ ತಿಳ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳೋದು ಉತ್ತಮ. ಓವರಾಲ್ ಹೇಳೋದಂದರೆ ಸ್ತ್ರೀಯರಿಗೆ, ಮೀನರಾಶಿ ಸ್ತ್ರೀಯರಿಗೆ ಭಾಳ ಒಳ್ಳೆಯ ಬೆಳವಣಿಗೆ ಇದೆ. ಆತಂಕಕ್ಕೆ ಯಾವುದಕ್ಕೂ ಒಳಗಾಗೋ ಅವಶ್ಯಕತೆ ಖಂಡಿತ ಕಾಣ್ತಾ ಇಲ್ಲ. ಸರಿ, ಹಾಗಾದರೆ 12 ರಾಶಿಯ ಗೋಚಾರ ಫಲ ಆಯಿತು. ಏನಾದರೂ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಅನ್ನೋಂಥದ್ದು ಇರುತ್ತಲ್ಲ. ಇನ್ನೊಂದು ಸಲ ಹೇಳ್ತೀನಿ ವೀಕ್ಷಕರೇ, ನಾನು ಗ್ರಹಣದ ರಾಶಿ ಭವಿಷ್ಯ ಹೇಳಿಲ್ಲ. ಗ್ರಹಣದ ದಿನ, ಅವತ್ತಿನ ದಿನ ಭವಿಷ್ಯವನ್ನು ನಾನು ಹೇಳ್ತಾ ಇರೋದು ನಿಮಗೆ. ನಾನು ಯಾಕಂದರೆ ಗ್ರಹಣಕ್ಕೆ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಗ್ರಹಣನೇ ಇಲ್ಲ ಅಂದಮೇಲೆ ಏನಕ್ಕೆ ರಾಶಿ ಭವಿಷ್ಯ ಹೇಳಬೇಕು? ಸುಮಾರು ಜನ ಒತ್ತಾಯ ಮಾಡಿ ಕಾಮೆಂಟಲ್ಲಿ ಕೇಳಿದ್ದಕ್ಕೆ ಆ ದಿನದ ದಿನ ಭವಿಷ್ಯ ನಾನು ಹೇಳ್ತಾ ಇದ್ದೀನಿ. ಏನು ಪರಿಹಾರ ಮಾಡ್ಬೋದು? ನಿಮ್ಮ ಮನೆ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಾಭಿಷೇಕ ಮಾಡಿಸಿ. 18ನೇ ತಾರೀಕು ಬುಧವಾರ ಹಾಲಾಭಿಷೇಕ ಮಾಡಿಸಿ. ಎಲ್ಲ 12 ರಾಶಿಯವರು ಮಾಡಿಸಿ, ತಪ್ಪೇನಿಲ್ಲ. ಆಮೇಲೆ ನಿಮಗೆ ಅನುಕೂಲ ಆಯ್ತು ಅಂದರೆ ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡಿ. ಅಂದರೆ ಅಕ್ಕಿಯಿಂದ ಅನ್ನ ಮಾಡಿ, ಅದಕ್ಕೆ ಚಿತ್ರಾನ್ನನೋ, ಮೊಸರನ್ನನೋ, ಪುಳಿಯೋಗರೆನೋ, ಪಲಾವು ಏನೋ ಒಂದು ಮಾಡಿ ಒಂದು 10 ಜನಕ್ಕೆ ವಿನಿಯೋಗ ಮಾಡಿ. ಅಥವಾ ಅಕ್ಕಿ ಪಾಯಸ ಮಾಡಿ ಸಿಹಿಯನ್ನು ಹಂಚಿ. ಹೀಗೆ ಅಕ್ಕಿಯಿಂದ ಉತ್ಪತ್ತಿಯಾಗುವಂಥ ಪದಾರ್ಥಗಳನ್ನು ನೀವು ದಾನ ಮಾಡುವಂಥದ್ದು ಅವತ್ತು ನಿಮಗೆ ಪರಿಹಾರ. ಅಷ್ಟು ಮಾಡೋಕ್ಕಾಗಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು ಅರ್ಧ ಲೀಟ್ರ್ ಹಾಲು, ಒಂದು 20-30 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಅರ್ಧ ಲೀಟ್ರ್ ಹಾಲು ಸಿಗುತ್ತೆ. ತೊಗೊಂಡೋಗಿ ಈಶ್ವರನ ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟುಬಿಟ್ರೆ ಆಯಿತು. ಸಂಕಲ್ಪನೂ ಮಾಡಿಸೋದು ಬೇಡ, ತೊಗೊಂಡೋಗಿ ಹಾಲು ಕೊಟ್ಟು ಅಭಿಷೇಕ ಮಾಡಿ ಅರ್ಚಕರೇ ಅಂತ ಹೇಳಿಬಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಧಾರಾಳವಾಗಿ ಹೋಗ್ಬೋದು. ಅಷ್ಟು ಬಿಟ್ಟರೆ ಏನು ಸಮಸ್ಯೆ ಇಲ್ಲ. 12 ರಾಶಿಯವ್ರೂ ಮಾಡ್ಬೋದು, ಏನು ತಪ್ಪೇನಿಲ್ಲ. ತಿಳ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೀನಿ, ಗರ್ಭಿಣಿ ಸ್ತ್ರೀಯರು ಹುಷಾರಾಗಿರಬೇಕು, ಮಕ್ಕಳು ಹುಷಾರಾಗಿರಬೇಕು, ತಿನ್ನಬಾರ್ದು, ತಿನ್ನಬೇಕು, ಈ ಥರದ್ದೆಲ್ಲ ಯಾವುದೇ ಥರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಸಾಧ್ಯವಾದಷ್ಟು ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲೋ ಗ್ರಹಣ ಆದರೂ ಕೂಡ ನಮ್ಮ ಚಯಾಪಚಯ ಕ್ರಿಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂದು ಸ್ವಲ್ಪ ಜೀರ್ಣಕ್ರಿಯೆ ಸ್ವಲ್ಪ ನಮಗೆ ಬಲಹೀನವಾಗಿರುತ್ತೆ. ನಮ್ಮ ಭಾರತ ದೇಶದಲ್ಲಿ ಈ ಗ್ರಹಣ ಕಾಣಿಸದೇ ಇರತಕ್ಕಂಥದ್ದು ನಮಗೆ ಯಾವುದೇ ಆಚರಣೆ ಇಲ್ಲ. ನೀವು ಯಾವುದೇ ದರ್ಭೆ ಹಾಕೋ ಅವಶ್ಯಕತೆ ಇಲ್ಲ, ಹೊಸ ನೀರನ್ನು ಹಿಡಿಯೋ ಅವಶ್ಯಕತೆ ಇಲ್ಲ, ಸ್ನಾನ ಮಾಡಬೇಕು ಆ ಥರದ್ದೇನಿಲ್ಲ. ಆದರೆ ಈ ಸಾಧಕರಿಗೆ, ಈ ಜಪತಪ ಮತ್ತು ದೀಕ್ಷೆಯನ್ನು ತಗೊಳ್ಳುವಂಥವ್ರು, ಬೀಜಾಕ್ಷರ ಮಂತ್ರ ಉಪದೇಶ ತಗೊಳ್ಳುವಂಥವ್ರು, ಇಂಥವ್ರಿಗೆ ಎಲ್ಲಿ ಗ್ರಹಣ ನಡೆದರೂ ಕೂಡ ಅದೊಂದು ಪರ್ವಕಾಲ ಅಂತ ತಗೊಳ್ಬೋದು. ಯಾಕಂದರೆ ರಾಹುಗ್ರಸ್ತ ಚಂದ್ರಗ್ರಹಣ. ರಾಹು ಮತ್ತು ಚಂದ್ರ ಒಂದು ಮನೆಯಲ್ಲಿ, ಸೂರ್ಯ ಮತ್ತು ಕೇತು ಇನ್ನೊಂದು ಮನೆಯಲ್ಲಿ, ಸಮಸಪ್ತಕದಲ್ಲಿ 180 ಡಿಗ್ರಿ ಇರ್ತಾರೆ. ಅವಾಗೇನಾಗುತ್ತೆ, ಇದು ಸಂಪೂರ್ಣವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ. ಓವರಾಲ್ ನೋಡಿದಾಗ ನೋಡಿ, ಚಂದ್ರನ ಜೊತೆ ರಾಹು, ಶನಿ ಬಂದು ವಕ್ರಿಯಾಗಿದ್ದಾರೆ, 12ನೇ ಮನೆಯಲ್ಲಿದ್ದಾರೆ. ಗುರು ಏನೋ 3ನೇ ಮನೆಯಲ್ಲಿದ್ದರೂ ಕೂಡ ರಾಶಿಯಾಧಿಪತಿ ಅಷ್ಟೊಂದೇನು ಬಲ ಇಲ್ಲ. ಅಂದರೆ ರಾಹು ಇರುವ ಸ್ಥಾನ, ಚಂದ್ರ ಇರುವ ಸ್ಥಾನ ಎರಡೂ ಸೇರಿದ್ರೆ ಆ ರಾಶಿ ಮೇಲೆ ಪ್ರಭಾವ. ಇನ್ನು ಬುಧ ಚೆನ್ನಾಗಿದ್ದಾರೆ ಮಿತ್ರನ ಮನೆಯಲ್ಲಿ, ಶುಕ್ರ ನೀಚನಾಗಿದ್ದಾನೆ, ಈ ಸಂದರ್ಭಕ್ಕೆ ನೀಚನಾಗಿದ್ದಾನೆ. ಇನ್ನು ಕೇತು ಮತ್ತು ಸೂರ್ಯ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾರೆ. ಒಂದು ಪರಿವರ್ತನಾ ಯೋಗ ಇದೆ ಸೂರ್ಯ ಮತ್ತು ಬುಧನ ಮಧ್ಯೆ, ಯಾವುದೇ ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಓವರಾಲ್ ಹೇಳಬೇಕಂದ್ರೆ ಸಕ್ಸಸ್ ಅನ್ನುವಂಥದ್ದೇ ಹೆಚ್ಚು ಕಾಣ್ತಾ ಇದೆ. ಗ್ರಹಣದ ಪ್ರಭಾವ ಭಾರತ ದೇಶಕ್ಕಿಲ್ಲ. ಯಾವುದೇ ಆಚರಣೆ ಬೇಡ, ಯಾವುದೇ ಭಯ ಬೇಡ, ಯಾವುದೇ ಪರಿಹಾರ ಬೇಡ. ಹಾಲೊಂದು ಅರ್ಧ ಲೀಟರ್ ಅಭಿಷೇಕ ಕೊಟ್ಟರೆ ಮುಗೀತು, ಗ್ರಹಣ ನಿಮಗೆ ಮುಗಿದ ಹಾಗೆ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.